ನಮಸ್ತೆ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನೋಡ್ತಾ ಹಾಗೆ ಸೆಕೆಂಡ್ PUC ಇಂಗ್ಲೀಷ್ ಪ್ಯಾಸಿಂಗ್ ಪ್ಯಾಕೇಜನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ. ನೋಡಿ, ರೋಮಿಯೋ ಜೂಲಿಯಟಲ್ಲಿ ಟೋಟಲ್ ಆಗಿ 3 ಮಾರ್ಕ್ಸ್ ಬರುತ್ತೆ. ನೋಡ್ಕೊಳ್ಳಿ, ಯಾಕಂತಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಿಮಗೆ ಶಾರ್ಟಲ್ಲಿ ಆನ್ಸರ್ಸ್ ಕೂಡ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ ಬ್ಲೂ ಪ್ರಿಂಟ್ ಫ್ರೆಂಡ್ಸ್. ನೀವು ಕೂಡ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಬ್ಲೂ ಪ್ರಿಂಟ್ ವೈಸೇ ನೀವು ಸ್ಟಡಿ ಮಾಡಿ, ಓಕೆನಾ. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ, ಇಷ್ಟು ನೋಡ್ಕೊಳ್ಳಿ. ರೋಮಿಯೋ ಜೂಲಿಯಟ್, ವಾಟ್ ಆರ್ ದ 2 ಥಿಂಗ್ಸ್ ಆನ್ ರೋಮಿಯೋ ಇನ್ಸಿಡ್ ದ ಟು ಆಫ್ಟರ್ ಎ ಮೆಸೂರ್, ಫೈಂಡ್ ಜೂಲಿಯಟ್ ಆ್ಯಂಡ್ ಅಗೇನ್ ಅಪ್ರೋಚ್ ಟು ಹರ್, ಸ್ಪೀಕ್ ಟು ಹರ್. ತುಂಬ ಈಸಿ ಇದೆ, ನೋಡ್ಕೊಳ್ಳಿ. ಎಲ್ಲ PDF ಬೇಕಂತಂದರೆ ಕಮೆಂಟ್ ಹಾಕಿ, PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೇನೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೆನ್ಷನ್ ಎನಿ 2 ಇಮೇಜಸ್, ಇದು ತುಂಬ ಇಂಪಾರ್ಟೆಂಟ್. 3ನೇ ಪ್ರಶ್ನೆ, ಓಕೆನಾ. ಸಾರಿ, 3ನೇ ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ, ಓಕೆ. ನೋಡಿ, 6ನೇ ಪ್ರಶ್ನೆ ಕೂಡ, ವಾಟ್ ಡು ಬೋತ್ ದ ಆರೋಸ್ ರೆಫರ್ ಟು ದ ಪೋಯಮ್ ಇಂದು ಆನ್ ಚಿಲ್ಡ್ರನ್ಸ್, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್, ಓಕೆನಾ. ತುಂಬ ಈಸಿ ಇದೆ, 2 ಪಾಯಿಂಟ್ಸ್ ನೆನಪಿಡೋದಷ್ಟೇ ಇದೆ. ಬಾಕಿ ಸೆಂಟೆನ್ಸ್ ಅದೇ, ಪ್ರಶ್ನೆಯಲ್ಲಿ ಏನಿರುತ್ತೆ ಅದೇ ಬರೆಯೋದು, ಓಕೆನಾ. ನೋಡಿ, 8th ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ, ಓದ್ಕೊಳ್ಳಿ. ಎಲ್ಲ ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. 12ನೇ ಪ್ರಶ್ನೆ ನೋಡಿ, ಇದು ವಾಟ್ ಡಿಡ್ ವಂದನಾ ಶಿವ ಟು ವೇಲ್ ಶಿ ವಾಸ್ ಆನ್ ಪಡಯಾತ್ರಾಸ್ ಆಫ್ ಚಿಪ್ಪೋ ಮೂಮೆಂಟ್. ತುಂಬ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ಎಲ್ಲ ನಾನು ರೆಡಿ ಮಾಡಿದ್ದೆ ಇಂಪಾರ್ಟೆಂಟ್ ಕ್ವಶನ್ಸು, ಓಕೆನಾ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಗ್ರಾಮರ್ ಕೂಡ ಚರ್ಚಿಸೋಣ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಗ್ರಾಮರ್ ಹಾಕಿ ಅಂತ, ನಾನು ಹಾಕ್ತೀನಿ. 3 ಮಾರ್ಕ್ಸ್ ಇದು 1ನೇ ಪ್ರಶ್ನೆ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಏನಿಲ್ಲ, ನೀವು ಬಾಯಾಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಟೈಮ್ ಕಡಿಮೆ ಇದೆ, ತಿಳ್ಕೊಂಡು ಓದಿ, ಓಕೆನಾ. ಕನ್ನಡದಲ್ಲಿ ಸಾರಾಂಶಗಳನ್ನು ನೋಡ್ಕೊಳ್ಳಿ, ಕನ್ನಡದಲ್ಲಿ ಓದ್ಕೊಂಡು ಇಂಗ್ಲೀಷಲ್ಲಿ ಬರೆದು ಬನ್ನಿ. ಏನು ಬರುತ್ತೋ ಅದು ಬರೆದು ಬನ್ನಿ. ಪ್ರತಿಯೊಂದು ಪ್ರಶ್ನೆ ಕೂಡ ನೀವು ಟಚ್ ಮಾಡಬೇಕು. 4 ಮಾರ್ಕ್ಸ್ ಇದ್ದರೂ ಕೂಡ, 3 ಮಾರ್ಕ್ಸ್ ಇದ್ದರೂ ಕೂಡ ಟಚ್ ಮಾಡಬೇಕು. ಏಕೆಂತಂದರೆ 4 ಮಾರ್ಕ್ಸ್ದು ಟಚ್ ಮಾಡಿದ್ರೆ ನಿಮಗೆ 1 ಆದರೂ 2 ಆದರೂ ಕೊಡ್ಬೋದು, ಓಕೆ. ಪ್ರತಿಯೊಂದು ಕ್ವಶನ್ ಟಚ್ ಮಾಡಿ, ಓಕೆನಾ. ಇದು 1ನೇ ಪ್ರಶ್ನೆ ನೋಡಿ, ಇದು ರೈಟ್ ಎ ಶಾರ್ಟ್ ನೋಟ್ ನವೋದಯ ಮೂಮೆಂಟ್, ನವಧಾನ್ಯ ಮೂಮೆಂಟ್. ನೋಡ್ಕೊಳ್ಳಿ, ಇದು ನವಧಾನ್ಯ ಮೂಮೆಂಟ್ ಬಗ್ಗೆ ಇದೆ, ತುಂಬ ಈಸಿ ಇದೆ, ಕನ್ನಡದಲ್ಲಿ ನೋಡ್ಕೊಳ್ಳಿ ನೀವು. ಅರ್ತ್ ಯೂನಿವರ್ಸಿಟಿ ಕೂಡ ಬರ್ಬೋದು. ಇವು 1ನೇ ಮತ್ತು 4ನೇ ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಇದೆ ನೋಡಿ, ಓಕೆ. ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್ ನೋಡೋಕ್ಕೆ, ಓಕೆನಾ. ಸರಿಯಾಗಿ ನೋಡಿಕೊಂಡು ಓದ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋನ. ತುಂಬ ಎಲ್ಲನೇ ಇಂಪಾರ್ಟೆಂಟ್ ಇವೆ, ನಾನು PDF ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ, ಓಕೆನಾ. 4 ಮಾರ್ಕ್ಸ್ ನೋಡೋದಾದರೆ ನೋಡಿ, ಇದು ಕಿಂಗ್ ಆಫ್ ಮೊನಾಕೋ, ಆ ಕ್ರಿಮಿನಲ್ ಬಗ್ಗೆ. ಅವನೊಂದು ಮರ್ಡರ್ ಮಾಡ್ತಾನೆ, ಮರ್ಡರ್ ಮಾಡಿಬಿಟ್ಟು ಅವನಿಗೆ ಶಿಕ್ಷೆ ಕೊಡಲು ಸಾಕಷ್ಟು ಡಿಮ್ಯಾಂಡ್ಸ್ಗಳಿರ್ತವೆ ಫ್ರಾನ್ಸ್ದು, ಓಕೆನಾ. ಅದೇ ಬರೆಯೋದಿದೆ, ಕನ್ನಡದಲ್ಲಿ ನೋಡ್ಕೊಳ್ಳಿ ನೀವು, ಓಕೆ. ನಾನು ಕನ್ನಡದಲ್ಲಿ ಕೂಡ ವಿಡಿಯೋ ಹಾಕಂತಂದರೆ ಹಾಕ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ, ನೋಡೋಕೆ ಏನಿಲ್ಲ. ಪಾರ್ಟಿ ನೋಡಿ, ಸ್ವಲ್ಪ ಗ್ರಾಮರ್ ಕೂಡ ಇದೆ ಇಲ್ಲಿ, ನೋಡ್ಕೊಳ್ಳಿ. ಲೆಟ್ರ್ ಕೊಡ್ತಾರೆ ನಿಮಗೆ ಒಂದು, ಓಕೆನಾ. ಆ ಲೆಟ್ರ್ ಹೇಗೆ ಬರೀಬೇಕಂತಂದರೆ ಇಲ್ಲಿದೆ ನೋಡಿ, ಫ್ರಮ್ ಅಂತ ಹಾಕಿಬಿಟ್ಟು XXYY ನಿಮ್ಮ ಅಡ್ರೆಸ್, ಮತ್ತು XX ಅಂದರೆ ನಿಮ್ಮ ಹೆಸರು, YY ಅಂದರೆ ನಿಮ್ಮ ಅಡ್ರೆಸ್ಸು. ಕೆಳಗೆ ಡೇಟ್ ಹಾಕಬೇಕು. ಡೇಟ್ ಕೂಡ ಅವರೇ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತಂದರೆ ಎಕ್ಸಾಮ್ ಡೇಟ್ ಹಾಕಿಬಿಡ್ಬೇಕು, ಓಕೆನಾ. 2 ಅವ್ರು ಕೊಡ್ತಾರೆ, ಮ್ಯಾನೇಜರು, ಸ್ಕೂಲ್ ಪ್ರಿನ್ಸಿಪಲು, ಫ್ರೆಂಡ್ಸು, ಏನಾದರೂ ಕೊಡ್ಬೋದು, ಕೊಟ್ಟಿರ್ತಾರೆ ಅಡ್ರೆಸ್ಸು. ಅದೇ ಅಡ್ರೆಸ್ ಸೇಮ್ ಆ್ಯಕ್ಯುರೇಟಾಗಿ ಬರಿಬೋದು ನೀವು. ಇಲ್ಲಿ ಬಾಯ್ಹಾಟ್ ಮಾಡೋದು ಏನಿದೆ ಅಂತಂದರೆ ನೋಡಿ, ಸಬ್ಜೆಕ್ಟ್ ಹಾಕಿಬಿಟ್ಟು ಡಿಯರ್ ಸರ್ ಆರ್ ಮೇಡಮ್ ಅಂತ ಹಾಕಿಬಿಟ್ಟು ವಿತ್ ರೆಫರೆನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಪಬ್ಲಿಷಡ್, ಅಂದರೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಡ್ಯೂಟಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ನೋಡ್ಬೋದು. ಇದಿಷ್ಟು ನೀವು ತಿಳ್ಕೊಂಡು ಬರೀಬೇಕು, ಓಕೆನಾ. ನೋಡಿ, ಆಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಬರೀಬೇಕು. ಐ ಹ್ಯಾವ್ ಕಂಪ್ಲೀಟೆಡ್ ಮೈ BE ಇನ್ ಕಂಪ್ಯೂಟರ್ ಸೈನ್ಸ್. ಅಲ್ಲೇ ಕ್ವಾಲಿಫಿಕೇಷನ್ ಕೂಡ ಅವರೇ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತಂದರೆ ನೀವು ಹಾಕಿಬಿಡಬೇಕು. ಮತ್ತು ನಿಮಗೆ ಒಳ್ಳೆ ನಾಲೆಜ್ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇವೆ, ಮತ್ತು ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಬರಿಬೇಕು. ಸಿನ್ಸಿಯರ್ಲಿ ಐ ಆಮ್ ಹಾರ್ಡ್ ವರ್ಕಿಂಗ್ ಅಂತ ಬರಿಬೇಕು. ಮತ್ತು ಇಲ್ಲಿ ಕೆಳಗೆ ನೋಡಿ, ಐ ಬಿಲೀವ್ ಮೈ ಕ್ವಾಲಿಫಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಮೇಕ್ ಟು ಸಬ್ಸ್ಟೇಬಲ್ ಟು ಪೊಸಿಷನ್.
ಐ ವುಡ್ ಬಿ ಗ್ರೇಟ್ಫುಲ್ ಟು ಇಫ್ ಯು ಗಿವ್ ಮಿ ದಿಸ್ ಅಪರ್ಚುನಿಟಿ ಟು ಸರ್ವ್ ಯುವರ್ ಆರ್ಗನೈಸೇಷನ್. ಓಕೆ, ಇಷ್ಟು ನೀವು ನೋಡ್ಕೋಬೇಕು ಕಂಪಲ್ಸರಿ. ಯಾವುದೇ ಲೆಟ್ರ್ ಬರಲಿ ಇಷ್ಟು ನೀವು ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಯುವರ್ ಫೇಸ್ಫುಲಿ ಅಂತ ಹಾಕಿ ಎಕ್ಸಸ್ ಹಾಕಬೇಕು. ಮತ್ತು ಇಲ್ಲಿ ರೆಸ್ಯೂಮ್ ಬರೀಬೇಕಾಗುತ್ತೆ ನೀವು. ಓಕೆನಾ. ರೆಸ್ಯೂಮ್ ಬರೆದ್ಬಿಟ್ಟು ಬಿಡಬೇಕು. ನೋಡಿ, ಥ್ಯಾಂಕ್ ಯು ಅಂತ ಹಾಕಬೇಕು ಲಾಸ್ಟ್ಗೆ. ಇವು ಸೇಮ್ ಇದೆ ಇದು ಲೆಟ್ರ್ ಕೂಡ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಬಾಯ್ ಫ್ರೆಂಡ್ಸ್.